ಗಣೇಶ ಚತುರ್ಥಿ ಸರ್ವಧರ್ಮ ಸಮನ್ವಯತೆಯ ಸಂಕೇತ. ಇದೇ ನಿಟ್ಟಿನಲ್ಲಿಯೇ ಸಿಲಿಕಾನ್ ಸಿಟಿ ಬೆಂಗಳೂರಿನ ಆ ಏರಿಯಾದ ಜನ ಧರ್ಮ ಭೇದವನ್ನು ಮರೆತು ಈ ಗಣೇಶ ಹಬ್ಬವನ್ನು ಆಚರಣೆ ಮಾಡಿ ಸಂಭ್ರಮಿಸಿದ್ದಾರೆ. ಯಾವುದು ಆ ಏರಿಯಾ, ಸಂಭ್ರಮಾಚರಣೆ ಹೇಗಿತ್ತು? ಬನ್ನಿ ಅದನ್ನೇ ನೋಡ್ಕೊಂಡು ಬರೋಣ. ಸರ್ವಧರ್ಮ ಸಾಮರಸ್ಯಕ್ಕೆ ಸಾಕ್ಷಿಯಾದ ಶಿವಾಜಿನಗರ. ಹಿಂದೂ, ಮುಸ್ಲಿಂ, ಕ್ರೈಸ್ತರಿಂದ ಗಣೇಶೋತ್ಸವ. ಎಸ್, ಗಣೇಶ ಹಬ್ಬ ಅಂದ್ರೇನೆ ಸಂಭ್ರಮ. ಬೇರೆ ಎಲ್ಲಾ ಹಬ್ಬವನ್ನ ತಮ್ಮ ಮನೆಗಳಲ್ಲಿ ಆಚರಿಸೋ ನಾವು ಗಣೇಶೋತ್ಸವವನ್ನ ಮಾತ್ರ ಇಡೀ ದೇಶಾದ್ಯಂತ ಗಲ್ಲಿಗಳಲ್ಲಿ ಬೀದಿಗಳಲ್ಲಿ ಆಚರಣೆ ಮಾಡ್ತೀವಿ. ನಿನ್ನೆ ಗಣಪತಿ ಉತ್ಸವದ ಸಂಭ್ರಮಕ್ಕೆ ಇಡೀ ದೇಶವೇ ಸಾಕ್ಷಿಯಾಗಿತ್ತು. ಶಿವಾಜಿನಗರದಲ್ಲಿ ನಡೆದ ಗಣೇಶೋತ್ಸವ ಮಾತ್ರ ಬಹಳ ವಿಶೇಷ. ಹೌದು, ಬೆಂಗಳೂರಿನ ಶಿವಾಜಿನಗರದಲ್ಲಿ ಬರೀ ಹಿಂದೂಗಳು ಮಾತ್ರವಲ್ಲದೆ ಮುಸ್ಲಿಂ, ಕ್ರಿಶ್ಚಿಯನ್ ಧರ್ಮದವರೆಲ್ಲ ಒಟ್ಟಾಗಿ ಸೇರಿ ಗಣೇಶನನ್ನ ಕೂರಿಸಿ ಪೂಜಿಸಿದ್ದಾರೆ. ಶಿವಾಜಿನಗರದ ಬಸ್ ನಿಲ್ದಾಣದ ಬಳಿ ಬೃಹತ್ ಗಣಪನ ಮೂರ್ತಿಯನ್ನ ಕನ್ನಡ ಪರ ಸಂಘಟನೆಯವರು ಪ್ರತಿಷ್ಠಾಪಿಸಿದ್ರು. ಈ ಸರ್ವಧರ್ಮದವರ ಗಣಪನ ಪೂಜೆಗೆ ಸಿನಿ ತಾರೆ ಲವ್ಲಿ ಸ್ಟಾರ್ ಪ್ರೇಮ್, DS ಮ್ಯಾಕ್ಸ್ನ ದಯಾನಂದ ಸೇರಿದಂತೆ ಮಸೀದಿಯ ಮೌಲ್ವಿ, ಚರ್ಚ್ ಫಾದರ್ ಭಾಗಿಯಾಗಿ ನಾವೆಲ್ಲರೂ ಒಂದೇ, ದೇವನೊಬ್ಬ ನಾಮ ಹಲವು ಎಂಬ ಸಂದೇಶ ಸಾರಿದ್ರು. ನಮ್ಮ ಕರ್ನಾಟಕ ಸೇನೆಯ ವತಿಯಿಂದ ನಮ್ಮ ಬಸವರಾಜ್ ಪಡ್ಕೋಟಿಯವರು ಈ ಶಿವಾಜಿನಗರ ಕ್ಷೇತ್ರದಲ್ಲಿ ಗಣಪತಿಯ ಉತ್ಸವವನ್ನು ಹಮ್ಮಿಕೊಂಡಿದ್ದಾರೆ. ಸೊ ಹಾಗಾಗಿ ಬಹಳ ಪ್ರೀತಿಯಿಂದ ನಮ್ಮನ್ನು ಆಹ್ವಾನ ಮಾಡಿದ್ರು. ನಮ್ಮ ಆತ್ಮೀಯ ಸ್ನೇಹಿತರು ಕನ್ನಡದ ಎಲ್ಲ ಹೋರಾಟಗಳಲ್ಲಿ ತುಂಬ ಪ್ರಮುಖವಾಗಿ ಭಾಗಿಯಾಗ್ತಾರೆ. ಮತ್ತು ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಆತ್ಮೀಯ ಸ್ನೇಹಿತರು ಇವತ್ತು ಆಹ್ವಾನ ಮಾಡಿದ್ರಿಂದ ಪೂಜೆಗೆ ಬಂದಿದ್ದೀನಿ. ಸೊ ಆ ಭಗವಂತ ಇವರಿಗೆ, ನಮಗೆ, ನಿಮಗೆ ಎಲ್ರಿಗೂ ಸಹ ಒಳ್ಳೇದು ಮಾಡಲಿ ಅಂತ ಹಾರೈಸ್ತೀನಿ. ಒಳ್ಳೆದಾಗಿ. ಒಂದ್ ಕಡೆ ಶಿವಾಜಿನಗರದಲ್ಲಿನ ಗಣೇಶ ಸರ್ವಧರ್ಮದ ಸಮನ್ವಯತೆ ಸಾರ್ತಿದ್ರೆ, ಕಬ್ಬನ್ಪೇಟೆಯ ಲಕ್ಕಿ ಬಾಯ್ಸ್ ಗಜಾನನ ಭಕ್ತ ಮಂಡಳಿ ಕೂರಿಸಿದ ಗಣೇಶ ವಿಶೇಷವಾಗಿತ್ತು. ಕೋಲ್ಕತ್ತಾದ ಯುವ ವೈದ್ಯೆ ಮೇಲೆ ನಡೆದ ಅತ್ಯಾಚಾರ ಪ್ರಕರಣ ಹಾಗೂ ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯ ತಡೆಗಟ್ಟುವ ಸಾಮಾಜಿಕ ಜಾಗೃತಿಗಾಗಿ ಇರುವ ಡಾಕ್ಟರ್ ರೂಪದಲ್ಲಿ ಗಣೇಶ ಕಾಣಿಸಿಕೊಂಡಿದ್ದಾನೆ. ಇಲ್ಲಿನ ಗಣಪ ಮಹಿಳೆಯರ ರಕ್ಷಣೆ ಹಾಗೂ ವೈದ್ಯೆಯ ಸಾವಿಗೆ ನ್ಯಾಯಕ್ಕಾಗಿ ಒತ್ತಾಯಿಸಿದ್ದಾನೆ. ಇನ್ನು ಭಕ್ತಾದಿಗಳು ಕೂಡ ಮಹಿಳೆಯರ ಸೇಫ್ಟಿ ಕುರಿತು ಬೋರ್ಡ್ ಹಿಡಿದು ಜಾಗೃತಿ ಮೂಡಿಸಿದ್ದಾರೆ. ನಾಡಿನೆಲ್ಲೆಡೆ ಗೌರಿ ಗಣೇಶ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಲಕ್ಕಿ ಬಾಯ್ಸ್ ಗಜಾನನ ತಂಡದಲ್ಲಿರ್ತಕ್ಕಂತಹ ಒಂದು ಗಣೇಶೋತ್ಸವ ಮಂಡಳಿಗಳಿದ್ದೇನೆ ನೋಡಬಹುದಾಗಿದೆ. ವಿಭಿನ್ನವಾಗಿರ್ತಕ್ಕಂಥ ಒಂದು ಗಣೇಶವನ್ನು ಮಾಡಲಾಗಿದೆ. ಡಾಕ್ಟರ್ ರೂಪದಲ್ಲಿಯೂ ಕೂಡ ಗಣೇಶ ಅವರು ಬಂದಿದ್ದಾನೆ. ಈ ಹಿಂದೆಯೂ ಕೂಡ ಕಲ್ಕತ್ತಾದಲ್ಲಿ ಟ್ರೇನಿ ಮೇಲೆ ಆಗಿರ್ತಕ್ಕಂತಹ ರೇಪ್ ಅಂಡ್ ಮರ್ಡರ್ ಕೇಸ್ಗೆ ಸಂಬಂಧಿಸಿದಂತೆ ಈ ಒಂದು ಗಣೇಶವನ್ನು ರೂಪಿಸಲಾಗಿದೆ. ಗಣೇಶ ಡಾಕ್ಟರ್ ರೂಪದಲ್ಲಿ ಬಂದ್ಬಿಟ್ಟು ಈ ಒಂದು ಟ್ರೇನಿ ವೈದ್ಯಗೆ ನ್ಯಾಯವನ್ನು ಕೊಡಿಸಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಈ ಒಂದು ಗಣೇಶೋತ್ಸವ ಮಂಡಳಿಯಿಂದ ಗಣೇಶನನ್ನ ರೂಪಿಸಲಾಗಿದೆ. ನ್ಯಾಷನಲ್ ಇಶ್ಯೂ ಏನಾಗಿದೆ, ರೀಸೆಂಟಾಗಿ ಕಲ್ಕತ್ತಾ ಅಲ್ಲಿ ರೇಪ್ ಕೇಸ್ ಏನಾಗಿದೆ, ಇದೊಂದೇ ಅಂತ ಅಲ್ಲ. ಸೊ ನಮಗೆ ಗೊತ್ತಿರೋ ಹಾಗೆ ಎಲ್ಲ ಕಡೆ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ನಡೀತಾ ಇದೆ. ಸೊ ಅದಕ್ಕೋಸ್ಕರ ಗಣೇಶ ಡಾಕ್ಟರ್ ರೀತಿಯಲ್ಲಿ ಬಂದು ಈ ಥರ ನಡೀತಾ ಇರೋ ಕೇಸ್ ಮೇಲೆಲ್ಲ, ಅನ್ಯಾಯಗಳ ಮೇಲೆಲ್ಲ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡೋ ಥರ ಒಂದು ಕಾನ್ಸೆಪ್ಟ್ ಮಾಡಿದ್ದೀವಿ. ಮತ್ತೊಂದು ಕಡೆ ನಗರದ ಮಿಲ್ಕ್ ಕಾಲೋನಿಯಲ್ಲಿ ಸ್ವಸ್ತಿಕ್ ಯುವಕರ ಸಂಘದಿಂದ ಲಕ್ಷಾಂತರ ರೂಪಾಯಿ ಮೌಲ್ಯದ ಕೈಲಾಸನಾಥರ ದೇವಸ್ಥಾನ ನಿರ್ಮಿಸಲಾಗಿದ್ದು, ಈ ದೇಗುಲದಲ್ಲಿ ಅಮೆರಿಕನ್ ಡೈಮಂಡ್ ಹಾಗೂ ನವರತ್ನ ಹರಳುಗಳಿಂದ ಗಣೇಶ ಮೂರ್ತಿಯನ್ನು ನಿರ್ಮಿಸಲಾಗಿದೆ. ಕೈಲಾಸನಾಥ ಟೆಂಪಲ್ ಅಂತ ಹೇಳ್ಬಿಟ್ಟು ತಮಿಳುನಾಡಿಂದ ಮಾಡೆಲ್ ಮಾಡಿದ್ದೀವಿ. ಮತ್ತು ಇದು ಪೂನಾ ಮಹಾಗಣಪತಿ ಅಂತ ಹೇಳ್ಬಿಟ್ಟು ದಗಡ್ ಸೆಟ್ ಗಣೇಶ ಅಂತ ಹೇಳ್ಬಿಟ್ಟು ಸೊಲ್ಲಾಪುರದಿಂದ ಮಾಡಿಸಿರೋದು ಮೇಡಮ್. 180 kg ಅಮೇರಿಕನ್ ಡೈಮಂಡ್ ಬಳಸಿದ್ದೀವಿ ಮೇಡಮ್. 250 kg ಭಾರ ಇದೆ ಮೇಡಮ್ ಟೋಟಲ್. ಒಟ್ನಲ್ಲಿ ಗಣೇಶನ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ಪೂಜೆ ಮಾಡೋ ಜೊತೆಗೆ ಆರೋಗ್ಯ ತಪಾಸಣೆ ಹಾಗೂ ರಕ್ತದಾನ ಶಿಬಿರವನ್ನು ಆಯೋಜಿಸಿ ಗಣೇಶ ಹಬ್ಬವನ್ನ ಭಕ್ತಿಯ ಜೊತೆಗೆ ಸಾಮಾಜಿಕ ಕಳಕಳಿಯಿಂದಲೂ ಆಚರಿಸಲಾಗಿದೆ. ವಿಘ್ನೇಶ್ವರ ಎಲ್ಲರ ವಿಘ್ನಗಳನ್ನ ನಿವಾರಣೆ ಮಾಡಿ ನಾಡಿಗೆ ಸುಖ ಸಮೃದ್ಧಿಯನ್ನು ಕರುಣಿಸಲಿ ಎಂಬುದು ನಮ್ಮ ಆಶಯ.
ಅರುಣ, ಪಬ್ಲಿಕ್ ಟಿವಿ, ಬೆಂಗಳೂರು.